ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 28ನೇ ಅಧ್ಯಾಯದಲ್ಲಿ 91ನೇ ಶ್ಲೋಕ. ಸ್ವೇನೈವ ಬಲಭದ್ರಾಯ ಜನಾಯ ಚ ಪುನಃ ಪುನಃ ಶ್ರುತ್ವಾಪ್ಯುಕ್ತಂ ನ ತತ್ಯಾಜ ಸಂಶಯಂ ಧರ್ಮಜೋ ಯತಃ ತತೋಪ್ಯ ಸಂಶಯಂ ಕೃಷ್ಣಃ ನ ಚಕಾರ ಯುಧಿಷ್ಠಿರಂ. ಹಿಂದೆ ಹೇಳಿದರು ಯುಧಿಷ್ಠಿರನಿಗೆ, ತಾವು ಧರ್ಮ ಮಾರ್ಗದಲ್ಲಿ ಯುದ್ಧ ಮಾಡಿದ್ದೇವೋ ಅಧರ್ಮ ಮಾರ್ಗದಲ್ಲಿ ಯುದ್ಧ ಮಾಡಿದ್ದೇವೋ ಹಾಗೆ ಅಂತ. ಎಸ್ಪೆಷಲಿ ದುರ್ಯೋಧನನ ಬೀಳಿಸಿದ್ದು ಭೀಮಸೇನ ದೇವರು ನಾಭಿಯ ಕೆಳಗೆ ಹೊಡೆದ್ರೋ ಏನೋ ಹಾಗೆ ಅಂತ ಆ ಸಂಶಯ ಹಾಗೆ ಉಳ್ಕೊಂಡ್ಬಿಡ್ತಾನೆ. ಎಷ್ಟೋ ಬಾರಿ ಸ್ವೇನೈವ ಬಲಭದ್ರಾಯ ಜನಾಯ ಚ, ಕೃಷ್ಣನೇ ಹೇಳಿದ್ದಾನೆ. ಬಲರಾಮನಿಗೆ ಹೇಳುವಾಗಲೂ ಸರಿ, ಅನೇಕ ಬಾರಿ ಜನರಿಗೂ ಕೂಡ ಹೇಳಿದ್ದಾನೆ, ಧರ್ಮ ಮಾರ್ಗದಲ್ಲೇ ಯುದ್ಧ ನಡೆದಿದೆ, ಅದರಿಂದ ಸಂಶಯ ಬೇಡ ಹಾಗೆ ಅಂತ. ತತ್ರಸ್ಥ ಸರ್ವಲೋಕಾಯ ಚ ಉಕ್ತಂ ದುರ್ಯೋಧನಾದ್ಯಾಹ ಧರ್ಮೇಣೈವ ಹತಾಹ, ದುರ್ಯೋಧನಾದಿಗಳು ಧರ್ಮ ಮಾರ್ಗದಿಂದಲೇ ಸತ್ತಿದ್ದಾರೆ ಹಾಗೆ ಅಂತ. ದುರ್ಯೋಧನ ಇನ್ನು ಸಾಯಿಲ್ಲ, ಬಿದ್ದಿದ್ದಾನೆ. ಆದ್ರೆ ಒಟ್ಟು ಸೋತದ್ದು, ಬಿದ್ದದ್ದು, ಸತ್ತದ್ದು ಅದು ಯಾರು ಹೇಗೋ ಹಂಗೆ ಅನ್ವಯಿಸ್ಕೋಬೇಕು. ಅದೆಲ್ಲವೂ ಕೂಡ ಧರ್ಮ ಮಾರ್ಗದಲ್ಲೇ ನಡೀತದೆ, ಧರ್ಮಕ್ಕೆ ಹಾನಿ ಎಲ್ಲೂ ಕೂಡ ಆಗಲಿಲ್ಲ ಅಂತ ಪರಮಾತ್ಮನೇ ಧರ್ಮಸ್ವರೂಪಿಯಾದ ಪರಮಾತ್ಮನೇ ಹೇಳಿದಾಗಲೂ ಕೂಡ ಮುಹುಹು ಶ್ರುತ್ವಾ ಅಪಿ, ಮತ್ತೆ ಮತ್ತೆ ಕೇಳಿದರೂ ಕೂಡ ಧರ್ಮಜಃ ಸಂಶಯಂ ನ ತತ್ಯಾಜ, ಆ ಯುಧಿಷ್ಠಿರ ಸಂಶಯವನ್ನ ಬಿಡ್ಲೇ ಇಲ್ಲವಂತ. ತತಃ ಅಪಿ ತಸ್ಮಾತ್ ಕಾರಣಾದಪಿ ಶ್ರೀಕೃಷ್ಣ ಯುಧಿಷ್ಠಿರಂ ಅಸಂಶಯಂ ಸಂಶಯರಹಿತಂ ನ ಚಕಾರ. ಇಷ್ಟು ಹೇಳಿದಾಗಲೂ ಕೂಡ ಮಾಡಿಲ್ಲ, ಅದರಿಂದ ಕೃಷ್ಣನು ಕೂಡ ಏನ್ ಮಾಡಿಬಿಟ್ಟ, ಆಯ್ತು ನೀನು ಹಾಗೆ ಇರಪ್ಪ, ಸಂಶಯದಿಂದಲೇ ಕೂಡಿದವನಾಗಿ ಇರು ನೀನು ಹಾಗೆ ಅಂತ ಬಿಟ್ಟುಬಿಟ್ಟ. ಕೃಷ್ಣನು ಕೂಡ ಬಿಟ್ಟುಬಿಟ್ಟ, ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಮತ್ತೆ ನೋಡಿ, ಇದೇ ವ್ಯತ್ಯಾಸ ಭೀಮಸೇನ ದೇವರಿಗೂ ಉಳಿದ ಎಲ್ಲರಿಗೂ ಕೂಡ ಇರುವ ಒಂದು ವ್ಯತ್ಯಾಸ. ಎಲ್ಲರೂ ಕೂಡ ಒಂದೊಂದು ಸಂದರ್ಭದಲ್ಲಿ ಕೃಷ್ಣನ ಮಾತನ್ನೇ ಕೇಳಿಲ್ಲ, ಕೃಷ್ಣನ ಮಾತಿನ ಮೇಲೆ ಸಂಶಯ. ಎಂಥ ದುರಂತ ನೋಡಿ, ಕೃಷ್ಣನ ಮಾತಿನ ಮೇಲೆ ಸಂಶಯ ಪಟ್ರೆ ಇನ್ನು ಯಾರ ಮಾತನ ಮೇಲೆ ವಿಶ್ವಾಸ ಇರ್ಲಿಕ್ಕೆ ಸಾಧ್ಯ? ಅದರಿಂದ ಹಿಂಗೆ ಮಾಡಬಾರ್ದು. ಭೀಮಸೇನ ದೇವರು ಅವರ ಮಾರ್ಗ ಶುದ್ಧ ಮಾರ್ಗ, ರುಜು ಮಾರ್ಗ. ಅದೇ ರೀತಿಯಾಗಿ ನಾವು ಕೂಡ ಕೃಷ್ಣನ ಮಾತಿನಲ್ಲಿ ಸಂಶಯ ಪಡಬಾರದು. ಹರಿವಾಯು ಗುರುಗಳು ಏನ್ ಹೇಳಿದ್ದಾರೋ ಅದೇ ನಮಗೆ ಶ್ರೇಯಸ್ಸು ಅಂತ ಭಾವಿಸಬೇಕು ಅಂತ. ಮುಖ್ಯ ಧರ್ಮಂ ಹಿ ಭಗವಾನ್ ಬಲಾಯಾಹ ಜನಾಯ ಚ ಧರ್ಮೇನೈವ ಹಿ ಹತೋ ರಾಜ ಧಾರ್ತರಾಷ್ಟ್ರ ಸುಯೋಧನಃ ಇತಿ ಯದ್ವಕ್ಷತಿ ಪುನಃ ನಿಶ್ಚಯಾರ್ಥೇ ಅರ್ಜುನಾಯ ಚ. ಬಲಭದ್ರನಿಗೆ ಹೇಳುವಾಗಲೂ ಸರಿ, ಇತರ ಜನರಿಗೂ ಹೇಳುವಾಗಲೂ ಕೂಡ ಸರಿ, ಪರಮಾತ್ಮ ಏನ್ ಮಾಡಿದ, ಮುಖ್ಯ ಧರ್ಮಂ ಆಹ, ಮುಖ್ಯವಾದ ಧರ್ಮವನ್ನೇ ಪರಮಾತ್ಮ ಹೇಳಿದ್ದು ಅಂತ ಹೇಳ್ತಾರೆ. ನಿಶ್ಚಯಾರ್ಥೆ, ನಿಶ್ಚಯ ರೂಪವಾದ ಜ್ಞಾನ ಬರುವುದಕ್ಕಾಗಿ ಅರ್ಜುನಾಯ ಚ, ಅರ್ಜುನನಿಗೂ ಕೂಡ ಹೇಳ್ತಾನೆ ಕೃಷ್ಣ, ಇಲ್ಲಪ್ಪ ಯೋಚನೆ ಮಾಡಬೇಡ, ಧರ್ಮದಿಂದಲೇ ಯುದ್ಧ ಆಗಿದೆ, ಅಧರ್ಮದ ಸುಳಿವೇ ಇಲ್ಲ ಇಲ್ಲಿ, ನೀವೆಲ್ಲ ಧರ್ಮ ಮಾರ್ಗದಿಂದಲೇ ಗೆದ್ದಿದ್ದೀರಿ ಹಾಗೆ ಅಂತ. ತಥಾಪಿ ಧರ್ಮಜಂ ಸಂಶಯ ನ ಅಪಗತಿ, ಆದರೂ ಕೂಡ ಯುಧಿಷ್ಠಿರ ಸಂಶಯವನ್ನು ಬಿಟ್ಟಿಲ್ಲ. ತೇನ ಜ್ಞಾಯತೆ ಕೃಷ್ಣ ಏನಂ ಧರ್ಮಜಂ ಸಂಶಯಿನಂ ಚಕ್ರ ಇದು ಉಪಸಂಹಾರ. ಈ ರೀತಿಯಾಗಿ ಎಷ್ಟು ಸಾರಿ ಕೃಷ್ಣ ಹೇಳಿದ್ರು ಕೂಡ ಯುಧಿಷ್ಠಿರ ಆ ಸಂಶಯವನ್ನು ಕಳ್ಕೊಂಡಿಲ್ಲ. ಅದರಿಂದ ಹಾಗೆ ಸಂಶಯಯುಕ್ತನಾಗಿಯೇ ಯುಧಿಷ್ಠಿರ ಇದ್ದ ಅಂತ ಒಟ್ಟು. ಪುನಃ ಪುನಃ ಧರ್ಮತಯೇವ ಭೀಮೋ ಜಗಾನ ರಾಜಾನಮಿತಿ ಬ್ರುವಂತಂ ಜಗಾದ ಕೃಷ್ಣಂ ಸ್ವರಿತಾಧರೋಷ್ಟಃ ಕ್ರೋಧಾಸು ಪಾಪೋ ಧೃತರಾಷ್ಟ್ರಸೂನುಃ ತ್ವಯೈವ ಪಾಪೇ ನಿಹಿತಾ ಹಿ ಪಾರ್ಥಾಃ ಪಾಪಾದಿಕಸ್ತ್ವಂ ಹಿ ಸದೈಕ ಏವ. ಭೀಮಃ ಧರ್ಮತಃ ಏವ ರಾಜಾನಂ ಜಗಾನ, ಭೀಮಸೇನ ದೇವರು ಧರ್ಮದಿಂದಲೇ ಯುಧಿಷ್ಠಿರನನ್ನ ಕೊಂದಿದ್ದಾರೆ ಹಾಗೆ ಅಂತ ಮತ್ತೆ ಮತ್ತೆ ಹೇಳ್ತಾ ಇರುವ ಕೃಷ್ಣನನ್ನ ನೋಡಿ ಭಾರಿ ಸಿಟ್ಟು ಬಂತಂತೆ. ಯಾರಿಗೆ? ದುರ್ಯೋಧನನಿಗೆ.
ಅವನು ಕೆಳಗೆ ಬಿದ್ದಿದ್ದಾನೆ, ತೊಡಮುರಿದು ಬಿದ್ದಿದ್ದಾನೆ, ಆದ್ರೂ ಪ್ರಾಣ ಹೋಗ್ಲಿಲ್ಲ ಇನ್ನು ಅವನಿಗೆ, ಹಾಗೆ ಬಿದ್ದಿದ್ದಾನೆ. ಸುಪಾಪೋ ಧೃತರಾಷ್ಟ್ರ ಸೂನುಹು, ಧೃತರಾಷ್ಟ್ರನ ಮಗನಾದ ದುರ್ಯೋಧನ ಹೇಳ್ತಾ ಕಿಮ್ಮಿತಿ ತ್ವಯೈವ ಪಾಪೇ ನಿಹಿತಾಹ ಹಿ ಪಾರ್ಥಾಹ. ಪಾಂಡವರು ಯದ್ಯಪಿ ಒಳ್ಳೆಯವರೇ, ಆದರೆ ಕೃಷ್ಣ ನೀನೇ ಅವರನ್ನ ದುಷ್ಟ ಮಾರ್ಗಕ್ಕೆ ಕರೆದುಕೊಂಡು ಹೋಗಿ, ಅಧರ್ಮ ಮಾರ್ಗಕ್ಕೆ ಕರೆದುಕೊಂಡು ಹೋಗಿ, ಅಧರ್ಮದಿಂದಲೇ ನಮ್ಮನ್ನೆಲ್ಲ ನೀನು ಸಂಹಾರ ಮಾಡಿದ್ದಿ. ಅದರಿಂದ ಪಾಂಡವರು ಯದ್ಯಪಿ ಅವರಿಗೆ ಗೊತ್ತಿಲ್ಲ, ಆದರೆ ನಿನ್ನ ಮಾತನ್ನು ಕೇಳಿ ಅವರು ಪಾಪ ಮಾರ್ಗದಲ್ಲಿ ನಡೆದರು, ಅದು ಅಧರ್ಮದಿಂದಲೇ ಯುದ್ಧ ಆಗಿದೆ ಹಾಗೆ ಅಂತ. ಪಾಪಾಧಿಕ ಸ್ವಂ ಹಿ ಸದೈಕ ಏವ, ಅದರಿಂದ ಹೆಚ್ಚು ಪಾಪ ಯಾರಿಗೆ ಬರಬೇಕು, ನಿನಗೇ ಬರಲಿ ಹಾಗೆ ಅಂತ ದುರ್ಯೋಧನ ಕೃಷ್ಣನಿಗೆ ಹೇಳ್ತಾನೆ ನೋಡಿ. ತ್ವಮೇಕ ಏವ ಪಾಪಾಧಿಕ, ಭಾರಿ ಪಾಪಿಷ್ಟ ಅಂದ್ರೆ ನೀನೇ ಹಾಗೆ ಅಂತ ಕೃಷ್ಣನನ್ನೇ ಬೈತಾನೆ. ಇದು ಅವರಿಗೆ ಯುಕ್ತವೇ, ತಾಮಸ ಜೀವಿಗಳಿಗೆ ಇಂತಹ ಮಾತುಗಳು ಬರೋದು ಯುಕ್ತವೇ. ಯುತ್ಯೂಚಿವಾಂಸಂ ಪ್ರಜಗಾದ ಕೃಷ್ಣೋ ನತ್ವತ್ಸಮೋ ಪಾಪ ತಮಃ ಕದಾಚಿತ್ ಭೀಷ್ಮಾದಿ ಹತ್ಯಾಪಿ ತವೈವ ಪಾಪಂ ಯದನ್ವಯಸ್ತ್ವಾಮಪಿ ಪಾಪ ನಿಶ್ಚಯಂ ಪಾಪಂ ಚ ಪಾಪಾನುಗತಂ ಚ ಹತ್ವಾ ಕಥಂಚನಾಪ್ಯಸ್ತಿ ನ ಚೈವ ಪಾಪಂ. ಕೃಷ್ಣ ಹೇಳಿದ, ತ್ವತ್ಸಮಃ ಪಾಪತಮಃ ಕದಾಚಿತಪಿ ನ ಸ್ಯಾತ್, ನಿನಗೆ ಸರಿಸಾಟಿಯಾದ ಪಾಪಿಕರು ಯಾರು ಇಲ್ಲವೋ ದುರ್ಯೋಧನ, ನೀನೇ ಪಾಪತಮ. ಭೀಷ್ಮಾದೀನಾಂ ಹತ್ಯ, ಭೀಷ್ಮಾದಿಗಳ ಸಂಹಾರ ಏನಾಗಿದೆ ಆ ಒಂದು ಹನನದ ಪಾಪವು ಕೂಡ ನಿನಗೇ ಬರುತ್ತದೆ. ತವೈವ ಜಾತಂ, ಯಾಕೆ ನಿನ್ನ ಸಲುವಾಗಿ ಅವರೆಲ್ಲ ಯುದ್ಧ ಮಾಡಬೇಕಾಗಿತ್ತು. ತವೈವ, ಅದರಿಂದ ಆ ಪಾಪ ನಿನಗೇ ಬರುತ್ತದೆ. ಯದ್ಯಸ್ಮಾತ್ ಅತಿ ಪಾಪ ನಿಶ್ಚಯಂ ಚಾಗಮನ್ ಸ್ವದ್ ಅನುಶಂಕಿನಃ ಪಾಪಂ ತ್ವಾಂ ಪಾಪಾನುಚರಶ್ಚ ಭೀಷ್ಮ ಹತ್ಯಾದಿಕಂ ಕಥಂಚನ ಕೇನಾಪಿ ಪ್ರಕಾರ ಪಾಪಂ ನೈವ. ಪಾಪಂ ಪಾಪನಿಷ್ಠಂ, ಪಾಪಿಷ್ಠನಾದ ನಿನ್ನನ್ನು ಅನುಸರಿಸಿ ಪಾಪಿಷ್ಠಾನುಗತ ಭೀಷ್ಮಾದಿ ಸತ್ಸಂಗಂ ಚ ಹತ್ವ, ನಿನ್ನನ್ನು ಸಂಹಾರ ಮಾಡಿ, ನಿನ್ನನ್ನು ಅನುಸರಿಸಿ ಬಂದ ಭೀಷ್ಮಾದಿಗಳನ್ನು ಕೂಡ ಸಂಹಾರ ಮಾಡಿ ಪಾಂಡವರು ಈ ಯುದ್ಧವನ್ನ ಮಾಡಿದ್ದಾರೆ. ಇದರಲ್ಲಿ ಲವಲೇಶು ಕೂಡ ಅಧರ್ಮದ ಶಂಕೆಯೇ ಇಲ್ಲ, ಅದರಿಂದ ಪಾಪವೂ ಕೂಡ ಇಲ್ಲ, ನನಗೂ ಇಲ್ಲ ಪಾಂಡವರಿಗೂ ಇಲ್ಲ. ಪಾಪಂ ಚ ನೈವಾಸ್ತಿ ಹಾಗೆ ಅಂತ ಕೃಷ್ಣ ಅದಕ್ಕೆ ಪ್ರತ್ಯುತ್ತರವಾಗಿ ಕೊಟ್ಟ ಅಂತ ಹೇಳ್ತಾರೆ. ನ ಪಾಂಡವೇಶ್ವಸ್ತಿ ತಥೋ ಹಿ ಕಿಂಚಿತ್ ಪಾಪಂ ಪ್ರಯತ್ನಾಚ್ಚ ನಿಸರ್ಗತೋಪಿ ಗುಣಾಧಿಕಾಸ್ತೆ ಮಧುಪಾಶ್ರಯಾಚ ಕೋ ನಾಮ ತೇಷ್ವನ್ವಪಿ ಪಾಪಮಾಹ. ನನಗೆ ಹೇಗೆ ಪಾಪ ಇಲ್ಲವೋ ಅದೇ ತರ ಪಾಂಡವರಿಗೂ ಕೂಡ ಪಾಪ ಇಲ್ಲ. ಯಾಕೆ, ನಾನು ಹೇಳಿದ ಮಾರ್ಗದಲ್ಲಿ ನಡೆದಿದ್ದಾರೆ. ಗುಣಾಧಿಕಾಹ, ಗುಣದಲ್ಲಿ ತುಂಬಿದವರು, ತುಂಬಿದ ಕೊಡ ಅಂತಾರೆ. ಆ ತರ ಗುಣದಿಂದ ತುಂಬಿದವರು ಪಾಂಡವರು. ಮಧುಪಾಶ್ರಯಾಚ ಕೋ ನಾಮ ತೇಷ್ವನ್ವಪಿ ಪಾಪಮ, ನನ್ನನ್ನು ಆಶ್ರಯಿಸಿ ಬಂದಿದ್ದಾರೆ, ಅದರಿಂದ ಅವರಿಗೆ ಅಣುವಷ್ಟು ಕೂಡ ಪಾಪ ಅವರಿಗೆ ಇಲ್ಲ ಹಾಗೆ ಅಂತ. ನನಗೂ ಪಾಪ ಇಲ್ಲ, ಪಾಂಡವರಿಗೂ ಪಾಪ ಇಲ್ಲ ಅಂತ ಎಷ್ಟು ಪಾಪದ ಒಂದು ಪ್ರಜ್ಞೆ ಇತ್ತು ನೋಡಿ ಹಿಂದಿನ ಕಾಲದಲ್ಲಿ. ಪಾಪದಿಂದ ಯುದ್ಧನೋ ಅದೇ ತರ ನಮಗೂ ಇರಬೇಕು. ನಾವು ಮಾಡುವ ಪ್ರತಿಯೊಂದು ಕ್ಷಣದಲ್ಲೂ ಮಾಡುವ ಕರ್ಮಗಳು ಇದು ಪಾಪನೋ ಪುಣ್ಯನೋ ಏನ್ ತಂದು ಕೊಡುತ್ತದೆ ನಮಗೆ, ಶಾಸ್ತ್ರದಲ್ಲಿ ಹೇಳಿದ್ದಾರ, ದೇವರು ಮೆಚ್ಚುವನ, ಹರಿವಾಯು ಗುರುಗಳು ಮೆಚ್ಚುವರೇ ಹಾಗೆ ಅಂತ ಚಿಂತನೆ ಮಾಡಿ ನಾವು ಕರ್ಮಗಳನ್ನು ಮಾಡಬೇಕು ಹಾಗೆ ಅಂತ. ಪಾಪ ಪುಣ್ಯದ ಪ್ರಜ್ಞೆ ಇಲ್ಲದೆ ಕೆಲಸ ಮಾಡಬೇಡಿ ಅಂತ. ನಿಸರ್ಗದ ಪಾಪ ತಮಸ್ತ್ವಮನ್ಯಾನ್ ಧರ್ಮಸ್ಥಿತಾನ್ ಪಾಪ ಪಥೇ ನಿಧಾಯ ಸ್ವಯಂ ಚ ಪಾಪೇ ನಿರತಃ ಸದೇವ ಪಾಪಾತ್ ಸುಪಾಪಾಂ ಗತಿಮೇವ ಯಾಸಿ. ಇನ್ನು ಕೃಷ್ಣ ಹೇಳ್ತಾನೆ ದುರ್ಯೋಧನನಿಗೆ, ತ್ವಂ ನಿಸರ್ಗತಃ ಪಾಪತಮಃ, ನೀನು ಸ್ವಾಭಾವಿಕದಿಂದಲೇ ಪಾಪತಮ. ಯಾರು ಹೇಳಿಕೊಟ್ಟು ಬಂದದ್ದಲ್ಲ, ನೈಸರ್ಗಿಕವಾಗಿಯೇ ನ್ಯಾಚುರಲ್ ಆಗಿಯೇ ನೀನು ಎಂತವ ಪಾಪಿಷ್ಟ ನೀನು. ಅತಿಶಯೇನ ಪಾಪಪೂರ್ಣ. ಧರ್ಮಸ್ಥಿತಾನ್ ಅನ್ಯಾನ್ ಭೀಷ್ಮಾದೀನ್, ಧರ್ಮದಲ್ಲಿ ಇರತಕ್ಕ ಭೀಷ್ಮ ಮೊದಲಾದವರನ್ನ ಪಾಪಮಾರ್ಗೇ ನಿಧಾಯ, ಪಾಪಮಾರ್ಗದಲ್ಲಿ ಹಾಕಿದವ ನೀನು. ಭೀಷ್ಮ, ದ್ರೋಣ, ಅಶ್ವತ್ಥಾಮ ಎಲ್ಲರನ್ನೂ ಪಾಪ ಮಾರ್ಗದಲ್ಲಿ ಹಾಕಿದವ ನೀನು. ಸ್ವಯಂ ಚ ಸಾಕ್ಷಾತ್ ಭವಾನಪಿ ಸದೈವ ನಿರಂತರಂ ಪಾಪೆ, ನಿರಂತರ ನೀನು ಕೂಡ ಪಾಪ ಮಾಡತಕ್ಕವನು. ಏನು ಪಾಪ ಅಂದ್ರೆ ಏನು? ವಿಷ್ಣು ವೈಷ್ಣವ ದ್ವೇಷಾತ್ಮಕಂ, ದ್ವೇಷಾತ್ಮಕ ಮಹತ್ತರ ಪಾಪೇ ನಿರತಃ. ವಿಷ್ಣುವಿನ ದ್ವೇಷ, ವಿಷ್ಣು ಭಕ್ತರ ದ್ವೇಷ, ಇದೇ ಮಹಾಪಾಪ. ವಿಷ್ಣುವಿನ ದ್ವೇಷ, ವೈಷ್ಣವರ ದ್ವೇಷ, ಶಾಸ್ತ್ರಗಳ ದ್ವೇಷ, ಇದೆಲ್ಲವೂ ಕೂಡ ಮಹಾಪಾಪ ಅಂತ ಕನ್ಸಿಡರ್ ಆಗ್ತದೆ.
ಅಂಥದ್ರಲ್ಲಿ ನಿರತನಾದವ ನೀನು ಹಾಗೆ ಅಂತ. ಯತಸ್ತತಃ ಅದರಿಂದ ಪಾಪಾತ್ ಸುಪಾಪಾಂ ಅತಿ ಪಾಪತಮಾಂ ಗತಿಮೇವ, ಅದರಿಂದ ನಿನಗೆ ಸಿಗತಕ್ಕ ಗತಿಯೂ ಕೂಡ ನಿನ್ನ ಡೆಸ್ಟಿನೇಷನ್ ಅದು ಕೂಡ ಭಾರಿ ಪಾಪವೇ ಆಗಿರ್ತದೆ ಹಾಗೆ ಅಂತ ಹೇಳ್ತಾರೆ. ನಿನ್ನ ಗತಿಯೂ ಕೂಡ ಅಂಧಂತಮಸ್ಸೆ ಆಗ್ತದೆ ಹಾಗೆ ಅಂತ ಪರಮಾತ್ಮ ಹೇಳ್ತಾನೆ. ಇತಿ ಭ್ರುವಂತಂ ಪುನರಾಹ ಕೃಷ್ಣಂ ದುರ್ಯೋಧನ ಪಾಪಕೃತಾಂ ಪ್ರಧಾನಃ ಸ್ವಂತೋತ್ತಮೋ ನಾಮ ಕಯೇವ ಮತ್ತಃ ಕೋ ನಾಮ ದೋಷೋಸ್ತಿ ಮಯಾ ಕೃತೋತ್ರ. ಸ್ವಂತೋತ್ತಮ ಧರ್ಮೇನ ಯುದ್ಧೇ ಮೃತತ್ವಾತ್. ದುರ್ಯೋಧನ ಹೇಳ್ತಾನೆ, ಕೃಷ್ಣನ ಈ ಮಾತನ್ನೆಲ್ಲ ಕೇಳಿ ದುರ್ಯೋಧನ ಹೇಳುವ ಮಾತು, ನಾವು ಯುದ್ಧದಲ್ಲಿ ಯುದ್ಧ ಮಾಡಿ ನಾವು ದೇಹ ಬಿಡ್ತಾ ಇದ್ದೀವಿ. ನಾವೆಲ್ಲ ಹೇಗೆ ಮಾಡಿದ್ದು? ಯುದ್ಧ ಮಾಡಿ ದೇಹವನ್ನು ಬಿಡೋದು. ಅದರಿಂದ ಪುಂಸಾಂ ಅಹಮೇವ ಉತ್ತಮ, ಅದರಿಂದ ಪುರುಷರಲ್ಲಿ ನಾನೇ ಶ್ರೇಷ್ಠನಾಗಿದ್ದೇನೆ. ಮಯಿ ಚೇತ್ ಪಾಪಂ ಅಸ್ತಿ ತರ್ಹಿ ವೀರಸ್ವರ್ಗೋಚಿತ ಮರಣಂ ಕಥಂ ಸ್ಯಾತ್. ಒಂದು ವೇಳೆ ನೀನು ಹೇಳುವ ಪ್ರಕಾರ ನನಗೆ ಪಾಪ ಬಂತು ಅಂತ ಆಗಿದ್ರೆ ವೀರಸ್ವರ್ಗ ನನಗೆ ಹೇಗೆ ಸಿಗ್ತಾ ಇತ್ತು? ವೀರಸ್ವರ್ಗ ನನಗೆ ಸಿಗಬಾರ್ದಿತ್ತು, ಆದ್ರೆ ನನಗೆ ವೀರಸ್ವರ್ಗ ಸಿಕ್ಲಿಕ್ಕಿದೆ. ಅದರಿಂದ ನಾನು ಮನುಷ್ಯರಲ್ಲಿ ಉತ್ತಮನೇ ಹೊರತು ನೀನು ಹೇಳುವಂತೆ ಪಾಪಿಷ್ಟ ಇಲ್ಲ ಹಾಗೆ ಅಂತ ಕೃಷ್ಣನಿಗೆ ಪ್ರತ್ಯುತ್ತರ ಕೊಡ್ತಾ ಇದ್ದಾನೆ ದುರ್ಯೋಧನ. ಇಷ್ಟಂ ಚ ಯಜ್ಞೈ ಚರಿತಂ ಚ ಪೂರ್ತೈ ಪದಂ ರಿಪೂಣಾಂ ನಿಹಿತಂ ಚ ಮೂರ್ಧ್ನಿ ಮೃತ್ಯುಶ್ಚ ಸಂಘಾಮ ಶಿರಸ್ಯವಾಪ್ತೋ ರಣೋನ್ಮುಖೇನೈವ ಮಯಾ ಕಿಮನ್ಯತ್. ಸುಖಮರಣವತ್ ಉತ್ತಮತ್ವಂ ಗತಂ ಇತ್ಯಹ ತದೇವ ಉಪವಾದಯಿತು. ಮತ್ತೆ ಹೇಳ್ತಾನೆ ಅರ್ಜುನ, ನನಗೆ ಯುದ್ಧದಲ್ಲಿ ಸುಖವಾದ ಮರಣ ಆಗ್ಲಿಕ್ಕಿದೆ. ಅಷ್ಟು ಮಾತ್ರ ಅಲ್ಲ, ನಾನು ಅನೇಕ ಯಜ್ಞಗಳನ್ನು ಮಾಡಿದ್ದೇನೆ. ಪೂರ್ತೈಹಿ ಕೂಪತಟಾಕೈಹಿ, ಅನೇಕ ಬಾವಿಗಳು ಕೆರೆಗಳು ಅದನ್ನೆಲ್ಲ ನಾನು ತೋಡಿದ್ದೀನಿ, ಜನರಿಗೆ ಉಪಕಾರ ಮಾಡಿದ್ದೀನಿ. ರಿಪೂನಾಂ ಶತ್ರುಣಾಂ ಮೂರ್ಧ್ನಿ ಪದಂ ಪಾದಂ ನಿಹಿತಂ ಸ್ಥಾಪಿನಂ, ಯಾರು ಶತ್ರುಗಳಿದ್ದಾರೆ ಅವರ ತಲೆಯನ್ನ ಪಾದದಿಂದ ತೊಳೆದು ಮರ್ದನ ಮಾಡಿದ್ದೀನಿ, ಶತ್ರುಗಳನ್ನ ನಾನು ಸಂಹಾರ ಮಾಡಿದ್ದೇನೆ. ರಣೋನ್ಮುಖೇನ ಯುದ್ಧಾಭಿಮುಖೇನ ಮಯ ಸಂಗ್ರಾಮ ಶಿರಸಿ ಯುದ್ಧಮುಖೇ ಮೃತ್ಯುಶ್ಚಾಪ್ತಃ. ಯುದ್ಧದಲ್ಲಿ ಅನೇಕ ಶತ್ರುಗಳನ್ನ ನಾನು ಸಂಹಾರ ಮಾಡಿದ್ದೇನೆ ಅಂತ ಹೇಳ್ತಾರೆ. ಮತ್ತು ಅನ್ಯದಿತಃ ಪರಂ ಅವಶಿಷ್ಟಂ ಕಿಂ ನ ಕಿಮಪಿ ಸರ್ವಂ ಕೃತಮೇವ. ಅದರಿಂದ ಏನೇನು ಕ್ಷತ್ರಿಯರು ಮಾಡಬೇಕಾದ ಯುದ್ಧದಲ್ಲಿ ನಾನು ಸಾಯ್ಲಿಕ್ಕಿದ್ದೇನೆ, ಅದರಿಂದ ಇನ್ನು ಏನು ಉಳಿದಿದೆ? ನಾನು ಮಾಡಿದೆಲ್ಲ ಶ್ರೇಷ್ಠವಾದ ಕರ್ಮವೇ ಆಗಿದೆ ಹಾಗೆ ಅಂತ ಹೇಳ್ತಾ ಇದ್ದಾನೆ. ಇಷ್ಟೋ ಭೋಗ ಮಯಾ ಭುಕ್ತಾ ಪ್ರಾಪ್ತಾ ಚ ಪರಮಾಗತಿ ದುಃಖಿನೋ ದುಃಖಮಾಪ್ಸ್ಯಂತಿ ಪಾರ್ಥಾಸ್ತೆ ಕೂಟಯೋಧಿನಃ. ಇಷ್ಟಾಹ ಇಚ್ಛಾವಿಷಯ ಪ್ರಾಪ್ತಾಹ, ನನಗೇನೇನು ಇಚ್ಛೆಯಾಗಿದೆಯೋ ಅದನ್ನೆಲ್ಲ ನಾನು ಮಾಡಿದ್ದೇನೆ. ನನಗೆ ಇಷ್ಟ ಬಂದದ್ದನ್ನೆಲ್ಲ ಮಾಡಿದ್ದೇನೆ, ಅದೆಲ್ಲ ನನಗೆ ಸಿಕ್ಕಿದೆ. ಇಹಾಪಿ ದುಃಖಿನೋ ದ್ಯೂತೆ ಪರಾಜಯ ದಿನ ದುಃಖಮಾಪ್ಸ್ಯಂತಿ. ಆದರೂ ಈಗಲೂ ನೋಡಿ, ಪಾಂಡವರು ಜೂಜಾಟದಲ್ಲಿ ಸೋತರು, ಅದರಿಂದ ದುಃಖವನ್ನು ಅನುಭವಿಸಿದರು. ಯತಃ ಕೂಟಯೋಧಿನಃ, ಮೋಸವಾದ ಒಂದು ಯುದ್ಧವನ್ನು ಮಾಡಿ ನಮ್ಮೆಲ್ಲರನ್ನು ಕೂಡ ಸಾಯಿಸಿದವರು ಪಾಂಡವರು, ಅದರಿಂದ ಮೋಸ ಮಾಡುವವರು ಅವರು ಹಾಗೆ ಅಂತ ದುರ್ಯೋಧನ ಹೇಳ್ತಾ ಇದ್ದಾನೆ. ಕಪಟದಿಂದ ಯುದ್ಧ ಮಾಡುವವರು ಅವ್ರಿಗೆ ಡಿಸೈನ್ ಎಲ್ಲ ಇದ್ ಮಾಡ್ಬೇಕಂತೆ, ಜಾಯಿನ್ ಆಗ್ಲಂತೆ. ಚಂದ್ರಸೂರ್ಯ ನಿಭೈ ಶೂರೈಃ ಧಾರ್ಮಿಕೈ ಸದ್ಭಿರುಜ್ಜಿತಾ ಕೇವಲ ರತ್ನಹೀನೇಯಂ ಪಾಂಡವೈರ್ಭುಜ್ಯತಾಂ ಮಹೀ. ಕೇವಲ ಶೂನ್ಯ ರತ್ನಹೀನಾಯಂ ಮಹಿ. ಈಗ
ಈ ರೀತಿಯಾಗಿ ನೀವು ಪಾಂಡವರು ಮೋಸ ಮಾಡಿ ಯುದ್ಧ ಮಾಡಿ ಎಲ್ಲರನ್ನೂ ಸಾಯಿಸಿ ಈಗ ಭೂಮಿಯಲ್ಲಿ ಏನಾಗಿದೆ? ರತ್ನಹೀನ ಅಯ್ಯಂ ಮಹಿ. ಯಾವ ರತ್ನಗಳು ಈ ಭೂಮಿಯಲ್ಲಿ ಇಲ್ಲ. ಭೀಷ್ಮ ದ್ರೋಣ ಮುಂತಾದ ರತ್ನಗಳು ಯಾರು ಕೂಡ ಭೂಮಿಯಲ್ಲಿ ಇಲ್ಲ. ಎಲ್ಲರನ್ನೂ ನೀವು ಸಂಹಾರ ಮಾಡಿಬಿಟ್ಟಿದ್ದೀರಿ. ಧಾರ್ಮಿಕೈ ಧರ್ಮನಿಷ್ಠೈ ಶೂರೈ ವೀರೈ ಉಜ್ಜಿತ. ಧರ್ಮನಿಷ್ಠರಾದ ಧಾರ್ಮಿಕರಾದ ಶೂರರು ವೀರರು ಯಾರು ಕೂಡ ಈಗ ಭೂಮಿಯಲ್ಲಿ ಇಲ್ಲ. ಅದರಿಂದ ಅಂಥ ರತ್ನಗಳನ್ನೆಲ್ಲ ಮೃನ್ಮಾತ್ರ ಅವಶಿಷ್ಟ, ಕೇವಲ ಮಣ್ಣು ಪಿಂಡೆಗಳು ಮಾತ್ರ ಇದೆ, ಮಣ್ಣಿನ ಮುದ್ದೆಗಳು ಮಾತ್ರ ಇದೆ ಇನ್ನು ಭೂಮಿಯಲ್ಲಿ. ಅದರಿಂದ ಅತೇವ ರತ್ನಹೀನಾಹ ಇಯಮ್ಮಹಿ ಪಾಂಡವೈಹಿ ಉಚ್ಯತಾಂ. ಇಂತಹ ನೀಚವಾದ ಭೂಮಿಯನ್ನ ನೀವೇ ರಾಜ್ಯ ಮಾಡಿಕೊಳ್ಳಿ, ಪರಿಪಾಲನೆ ಮಾಡಿಕೊಳ್ಳಿ, ಹಾಗೆ ಅಂತ ನಿಷ್ಠುರವಾಗಿ ದುರ್ಯೋಧನ ಹೇಳ್ತಾನೆ ಅಂತ ಹೇಳ್ತಾರೆ. ಮುಂದೆ ಏನಾಯಿತು? ಆಗ ಹೇಳಿ ಅವನು ದೇಹ ಬಿಡ್ತಾನೆ. ಅವನು ದೇಹ ಬಿಡುವಾಗ ಇಷ್ಟು ಮಾತನ್ನು ಹೇಳಿದಾಗಲೇ ಪುಷ್ಪವೃಷ್ಟಿ ಆಯ್ತಂತೆ. ದೇವತೆಗಳೆಲ್ಲ ಪುಷ್ಪವೃಷ್ಟಿಯನ್ನ ಸುರಿಸಿದರಂತೆ. ಯಾಕೆ ಪುಷ್ಪವೃಷ್ಟಿಯನ್ನು ಸುರಿಸಿದ್ರು? ದುರ್ಯೋಧನ ಹೇಳಿದ್ದು ಸತ್ಯವೇ? ಹಾಗೆ ಅಂತೆಲ್ಲ ಒಂದು ಸಂಶಯ ನಮಗೂ ಬರುತ್ತದೆ. ಅದಕ್ಕೆ ಆಚಾರ್ಯರು ಅದನ್ನೆಲ್ಲ ಪರಿಹಾರ ಮಾಡ್ತಾರೆ. ಅದನ್ನ ಮುಂದೆ ನೋಡಿ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.